ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಸ್ವೀಟ್ ರೆಸಿಪಿ ಮಾದಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸೂಪರ್ ಆಗಿರುತ್ತೆ. ಒಂದು ಸರ್ತಿ ನೀವು ಹೀಗೆ ಟ್ರೈ ಮಾಡ್ಬೋದು. ಯಾವುದೇ ಥರದ ಹಬ್ಬಗಳಲ್ಲಿ ಅಥವಾ ಸ್ವೀಟ್ ರೆಸಿಪಿ ಮಾಡಬೇಕು ಅಂತ ಅಂದಾಗ ಅಥವಾ ಉಪವಾಸ ಇದ್ದಾಗ ಹೀಗೆ ನೀವು ಸಿಂಪಲ್ ಆಗಿ ಮಾದಲಿನ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ತುಂಬ ಮಾಡೋದು ಕೂಡ ಸುಲಭ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಹೀಗೆ ಉದುರಾಗಿ ಸೂಪರಾಗಿರುತ್ತೆ. ಇದ್ರ ಜೊತೆಲಿ ಬಿಸಿ ಬಿಸಿ ಹಾಲು ಮತ್ತು ತುಪ್ಪದಲ್ಲಂತೂ ಸೂಪರಾಗಿರುತ್ತೆ. ಇವಾಗ ಮಾದಲಿ ಮಾಡಲಿಕ್ಕೆ ನಾನಿಲ್ಲಿ ಗ್ಯಾಸ್ ಹಚ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿ ಒಂದು ಕಡಾಯಿನ ಇಟ್ಕೋತಾ ಇದ್ದೀನಿ. ಇದಕ್ಕೆ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸೋಸಿ ಇಟ್ಕೊಂಡಿರುವಂಥ 2 ಕಪ್ಪು ಗೋಧಿ ಹಿಟ್ಟು. ಸ್ವಲ್ಪ ಇದನ್ನು ಹುರಿದು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಸಣ್ಣ ಉರಿ ಇಟ್ಕೊಂಡು 5 ರಿಂದ 10 ನಿಮಿಷ ಇದನ್ನು ಹುರಿದುಕೊಳ್ತಾ ಇದ್ದೀನಿ. ನೋಡಿ, 2 ಕಪ್ಪು ಗೋಧಿ ಹಿಟ್ಟಿಗೆ ತುಂಬಾ ರುಚಿಯಾಗಿ ಮಾದಲಿನ ಮಾಡ್ಕೋಬಹುದು. ನೋಡಿ, ಮೀಡಿಯಮ್ದಲ್ಲಿ ಸ್ವಲ್ಪ ಇದು ಒಂದು 10 ನಿಮಿಷ ಫ್ರೈ ಆಗಿದೆ. ಕೈಲೇ ನಾವು ಹಿಡಿದ್ರೆ ಸ್ವಲ್ಪ ಬಿಸಿ ತಾಗಬೇಕು. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಗೋಧಿ ಹಿಟ್ಟು ಸ್ವಲ್ಪ ಇದನ್ನು 10 ನಿಮಿಷ ಫ್ರೈ ಮಾಡಿಕೊಂಡು ತೆಗೆದು ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಅದ ಕಡಾಯಿಗೆ ಇಲ್ಲಿ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ಸ್ವಲ್ಪ ಹುರಿದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಿಳಿ ಎಳ್ಳು ನಾನು ಇಲ್ಲಿ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಹಾಕಿದರೂ ಕೂಡ ರುಚಿಯಾಗಿ ಬರುತ್ತೆ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಇದು ಸಿಡಿಬೇಕು. ನೋಡಿ, ಚಟಪಟ ಅಂತೇಳಿ ಸಿಡಿದ್ರೆ ಕಪ್ಪಾಗಬಾರ್ದು. ಈ ಥರ ಸಿಡಿದ ಕೂಡಲೇ ಅದ ಬಟ್ಲು ಒಳಗೆ ತೆಗೆದು ಹಾಕ್ತಾ ಇದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಕೂಡ ಸಿಡಿಬೇಕು ಚಟಪಟ ಅಂತೇಳಿ ಸಿಡಿದು ನಂತರ ಇದು ಕೂಡ ಬೇಗನೆ ಕಪ್ಪಾಗಿಬಿಡತ್ತೆ. ಕಪ್ಪ ಆಗದೇನೆ ಇವಾಗ ಇದಿಷ್ಟು ಸಿಡಿತಾ ಇದೆ ನೋಡಿ. ಇವಾಗ ಮತ್ತೆ ತೆಗೆದು ಅದ ಬಟ್ಲೊಳಗೆ ಹಾಕ್ತಾ ಇದ್ದೀನಿ. ಗಸಗಸೆ 1 ಟೀ ಸ್ಪೂನ್ ಅಷ್ಟಿದೆ. ನಂತರ ಇವಾಗ ಸಣ್ಣ ರವೆ 4 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಅದು ಕೂಡ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹುರಿತಾ ಇದ್ದೀನಿ. ನೋಡಿ, ಇದಿಷ್ಟು ಹುರಿದು ನಂತರ ಅದ ಬಟ್ಲು ಒಳಗೆ ಸಣ್ಣ ರವೆ ಕೂಡ ಹಾಕ್ತಾ ಇದ್ದೀನಿ. ಅಂದರೆ ಚಿರೋಟಿ ರವೆ ಅಂತೀವಿ ನೋಡಿ, ಆ ಥರದ್ದು. ಬಾಂಬೆ ರವೆ, ಚಿರೋಟಿ ರವೆ ಅಂತೀವಿ. ತುಂಬಾ ಸಣ್ಣದಾಗಿರುತ್ತೆ ನೋಡಿ, ಆ ಥರದ್ದು. ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ 4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವಾಗ ಸೋಪ್ ಅಂತ ಕರಿತೀವಿ, ಅಂದರೆ ಬಡೆ ಸೋಪ್ ಅಂತ ಕೂಡ ಕರಿತೀವಿ. ಇದನ್ನು ನಾನು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮಾದಲಿಗೆ ಮೇನ್ ಇರೋದು ಇದು. ಇದನ್ನು ಹಾಕೋದ್ರಿಂದ ಬಾಯಲ್ಲಿ ಸಿಗ್ತಾ ಇದ್ರಂತೂ ಸೂಪರಾಗಿರುತ್ತೆ. ಟೇಸ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಘಮ ಕೂಡ ಬರುತ್ತೆ ಇದನ್ನು ಹಾಕೋದ್ರಿಂದ. ಇದು ಬಡೆ ಸೋಪು. ಇದನ್ನು 2 ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ. ಹಾಕಿ ಇದು ಕೂಡ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿ ಅದ ಬಟ್ಲೊಳಗೆ ಹಾಕ್ತಾ ಇದ್ದೀನಿ. ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಬಾದಾಮು,
6 ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 6 ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ 2 ಏಲಕ್ಕಿಯನ್ನು ಹಾಗೆ ಹಾಕ್ಕೊಂಡಿದ್ದೀನಿ. ಹಾಗೆ 6 ಬಾದಾಮನ್ನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಒಂದು 10ರಿಂದ 12ರಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಹಾಗೆ ಇದ್ದರೆ ನೀವು ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. 1 ಟೀ ಸ್ಪೂನ್ನ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಂತರ ಡ್ರೈ ಫ್ರೂಟ್ಸ್ನ ಹಾಕಿ ಒಂದು 5ರಿಂದ 10 ನಿಮಿಷ ಇದನ್ನು ಹುರಿದ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ಅದ ಬಟ್ಲೊಳಗೆ ಹಾಕ್ತಾಯಿದ್ದೀನಿ. 6 ಬಾದಾಮ್, 6 ಗೋಡಂಬಿ, ಹಂಗೆ 10ರಿಂದ 12ರಷ್ಟು ಒಣ ದ್ರಾಕ್ಷಿಯನ್ನು ತಗೊಂಡು ಹುರಿದು ಹಾಕ್ತಾ ಇದ್ದೀನಿ. ನಂತರ ಅದೇ ಕಡಾಯಿಗೆ ಹುರ್ಕಡ್ಲೆ ಅರ್ಧ ಕಪ್ಪಷ್ಟು, ನಾನು ಪುಟಾಣಿ ಬ್ಯಾಳೆ ಅಂತ ಕರಿತೀವಿ, ಹಂಗೆ ಹುರ್ಕಡ್ಲೆ ಅಂತ ಕೂಡ ಕರಿತೀವಿ. ಈ ಪುಟಾಣಿ ಬ್ಯಾಳೆನ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಕಿ ಇದು ಕೂಡ ಸಣ್ಣ ಉರಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ಅದೇ ಬಟ್ಲೊಳಗೆ ಇದನ್ನು ಕೂಡ ತೆಗೆದು ಹಾಕ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಕಪ್ಪಷ್ಟು ತೆರೆದಿಟ್ಕೊಂಡಿರೋ ಒಣ ಕೊಬ್ಬರಿಯನ್ನು ಹಾಕೊಂಡಿದ್ದೀನಿ. ಸಣ್ಣ ಉರಿಯಲ್ಲಿ 5 ನಿಮಿಷ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದು ಬ್ರೌನ್ ಕಲರಲ್ಲಿ ಬರಬೇಕು. ನೋಡಿ, ಸ್ವಲ್ಪ ಕಲರ್ ಇವಾಗ ಚೇಂಜ್ ಆಗಿದೆ. ಈಗ ಇದನ್ನು ತೆಗೆದು ಅದ ಬಟ್ಲೊಳಗೆ ಹಾಕ್ತಾ ಇದ್ದೀನಿ. ನೀವು ಹೀಗೆ ಫ್ರೈ ಮಾಡಿ ಕೂಡ ಹಾಕೋಬೋದು, ಅಂದರೆ ಇದು ತೆಂಗಿನಕಾಯಿ ತೆರೆದಿರೋದು ಹಾಗೆ ಕೂಡ ಹಾಕೋಬೋದು. ನಾನು ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಇರುತ್ತೆ, ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ದಲ್ಲಿ 5 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಅದ ಬಟ್ಲೊಳಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇವಾಗ ಗೋಧಿ ಹಿಟ್ಟು ನೋಡಿ, 2 ಕಪ್ಪು ಗೋಧಿ ಹಿಟ್ಟನ್ನು ಹುರಿದಿದ್ದೆ ಅಲ್ವಾ, ಅದು ಸ್ವಲ್ಪ ಆರಿದೆ. ಇವಾಗ ಅದು ಸ್ವಲ್ಪ ಇದು ಗಂಟಾಗಿ ಇತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಹೀಗೆ ತಿಕ್ಕಿ ಉದುರಾಗಿ ಮಾಡ್ಕೋತಾ ಇದ್ದೀನಿ ಹಿಟ್ಟು. ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಸಣ್ಣ ರವೆ ಅಂದರೆ ಬಾಂಬೆ ರವೆ ಅಥವಾ ಚಿರೋಟಿ ರವೆಯನ್ನು ಹಾಕೋತಾ ಇದ್ದೀನಿ. 4 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ. ಇದು ಎಲ್ಲವನ್ನು ನಾನು ಈಗಾಗಲೇ ಹುರಿದು ಇಟ್ಕೊಂಡಿರೋದೇ ಇದು. ನೆಕ್ಸ್ಟ್ ಇವಾಗ ಸಣ್ಣ ರವೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಅಂದರೆ ಉಪ್ಪು ತೊಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ನಂತರ 1 ಟೀ ಸ್ಪೂನಷ್ಟು ತುಪ್ಪವನ್ನು ಮೇಲ್ಗಡೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ಇದು ಉಂಡೆ ಆಕಾರದಲ್ಲಿ ಬರೋ ಹಾಗೆ ಕಲಸಿಟ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ, ಈ ಗ್ಲಾಸಲ್ಲಿ ನೀರನ್ನ ತೊಗೊಂಡಿದ್ದೀನಿ. ನೀರು ತಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಆದಷ್ಟು ಹಿಟ್ಟು ತೆಳುವಾಗಿ ಬೇಡ, ಗಟ್ಟಿಯಾಗಿ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಹೀಗೆ ನೀವು ಮಿಕ್ಸ್ ಮಾಡ್ಕೋತಾ ಬನ್ನಿ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ರೊಟ್ಟಿ ಮಾಡಬೇಕಲ್ವ, ಹಾಗಾಗಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ, ಬಿರುಸಾಗಿರಬೇಕು. ನೋಡಿ, ಈ ಥರ ಹೀಗೆ ಇದು ಗಟ್ಟಿಯಾಗಬೇಕು.
ನೋಡಿ ಇದಿಷ್ಟ ಆಗಿದೆ. ಇವಾಗ ಇದರಲ್ಲಿ ನಾನು 2 ಉಳ್ಳೆಯನ್ನು ಸಪ್ರೇಟಾಗಿ ಮಾಡಿಟ್ಕೋತಾ ಇದ್ದೀನಿ. 2 ಉಳ್ಳೆ ಸ್ವಲ್ಪ ದೊಡ್ಡದಾಗಿಯೇ ಇರಬೇಕು. ಇದನ್ನು ನಾವು ರೊಟ್ಟಿಯನ್ನು ಲಟ್ಟಿಸ್ತೀವಿ ನೋಡಿ, ಅದು ದಪ್ಪದಾಗಿ ಇರಬೇಕು. ಹಾಗೆ ನಾವು ಹಿಟ್ಟನ್ನು ನೆನೆಸಿ ಇಡಬೇಕು, ನೆನೆ ಇಡಬೇಕು ಅಂತ ಏನೂ ಇಲ್ಲ. ಡೈರೆಕ್ಟಾಗಿ ನಾದಿದ ಕೂಡಲೇ ಅದನ್ನು ಮಾಡಿಬಿಡಬೇಕು. ನೋಡಿ ಇದು ಸುತ್ತು ಕಡೆ ಎಲ್ಲ ಈ ಥರ ಬಿರುಕೆಲ್ಲ ಬಿಡ್ತಾ ಇದೆ ನೋಡಿ. ಅದು ಹೆಂಗಾದರೂ ಇರಲಿ, ಬಟ್ ಚೆನ್ನಾಗಿರುತ್ತೆ. ಅದಕ್ಕೇನು ಅದೇ ಶೇಪ್ ಬರಬೇಕು ಹೀಗಾಗಿದೆ ಅಂತ ಏನೂ ಇಲ್ಲ. ದಪ್ಪಾಗಿ ಹೀಗೆ ನಾವು ಲಟ್ಟಿಸ್ಕೊಳ್ತಾ ಇರಬೇಕು. 2 ರೊಟ್ಟಿನ ಹೀಗೆ ನಾನು ಲಟ್ಸಿಟ್ಕೊಂಡಿದ್ದೀನಿ ದಪ್ಪಾಗಿ. ಹಿಟ್ಟು ಕಲಸಿದ ತಕ್ಷಣ ಅದನ್ನು 10 ನಿಮಿಷ 5 ನಿಮಿಷ ನೆನೆ ಇಡುವ ಅವಶ್ಯಕತೆಯೇ ಇಲ್ಲ. ನಾವು ಹಿಟ್ಟು ಕಲಸಿದ ತಕ್ಷಣವೇ ಮಾಡಿಬಿಡಬೇಕು ರೊಟ್ಟಿಯನ್ನು. ನಂತರ ಇದು 2 ರೊಟ್ಟಿ ರೆಡಿ ಆಯಿತು ನೋಡಿ. ಇವಾಗ ತವಾನ ಇಟ್ಟಿದ್ದೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಾಯೋದಕ್ಕೆ ಮೊದಲೇ. ಅದು ಸ್ವಲ್ಪ ಬಿಸಿ ಆಗಿದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ನಂತರ ಇಲ್ಲಿ ಲಟ್ಸಿರುವಂಥ ರೊಟ್ಟಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇದು ಬೇಯಿಸಿ 2 ಸೈಡಲ್ಲೂ ಸ್ವಲ್ಪ ಇದು ಕೆಂಪಗಾಗೋ ಥರ ಬೇಯಿಸಿದರೆ ಸಾಕು. ಜಾಸ್ತಿ ಕೆಂಪಗಿರಬಾರ್ದು, ಮೀಡಿಯಮ್ದಲ್ಲಿ. ಮೇಲ್ಗಡೆ ಎಲ್ಲ ಹೀಗೆ ಪ್ರೆಸ್ ಮಾಡಿ ಸ್ವಲ್ಪ ಇದು ಚೆನ್ನಾಗಿ ಬೆಂದರೆ ರೊಟ್ಟಿ ಮುರಿಯೋದಕ್ಕೆ ನಮಗೆ ಈಸಿ ಆಗುತ್ತೆ. ಇವಾಗ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದೊಂದು ರೊಟ್ಟಿ ರೆಡಿ ಆಯಿತು. ಇವಾಗ ಇನ್ನೊಂದು ಹಾಕ್ತಾ ಇದ್ದೀನಿ ನೋಡಿ. ಇದು ಕೂಡ ಸ್ವಲ್ಪ ಹಾಗೆ ಬಿರುಸಾಗಿಯೇ ಬೇಯಿಸ್ತಾ ಇದ್ದೀನಿ. ಇವಾಗ ಅದ ಪ್ಲೇಟ್ಗೆ ಇದನ್ನು ಕೂಡ ರೊಟ್ಟಿನ ತೆಗೆದು ಹಾಕೊಳ್ತಾ ಇದ್ದೀನಿ. ಚಪಾತಿ ಅಂತ ಹೇಳ್ಬೋದು ನೋಡಿ. 2 ರೊಟ್ಟಿ ರೆಡಿ ಆಯ್ತಲ್ವ. ಇವಾಗ ಇದನ್ನು ನಾವು ಬೇಯಿಸಿದ ತಕ್ಷಣವೇ ಮುರಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು. ಇದು ಆರಬೇಕು ಅಥವಾ ತಣ್ಣಗಾದ್ಮೇಲೆ ನೀವು ಎಷ್ಟು ಸಣ್ಣಗೆ ಮುರಿಯೋಕ್ಕೆ ಹೋದರೂ ಅದು ಆಗೋದೇ ಇಲ್ಲ. ಹಾಗಾಗಿ ತಕ್ಷಣ ಬಿಸಿ ಎಷ್ಟೇ ಹಾಕಿದ್ರೂ ಕೂಡ ನಾವು ಸಣ್ಣದಾಗಿ ಹೀಗೆ ಮುರಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು. ಅಂದ್ರೇ ಇದು ಬಿಸಿ ಇರುವಾಗಲೇ ಇದು ಸಣ್ಣದಾಗಿ ಪುಡಿಯಾಗಿ ಬರುತ್ತೆ. ಇದು ಮತ್ತು ನೆಕ್ಸ್ಟ್ ನಾವು ಆರಿದ ಕೂಡಲೇ ಮಾಡೋಕ್ಕೆ ಹೋದರೆ ಅದು ಸಣ್ಣಗೆ ಬರೋದೇ ಇಲ್ಲ. ತುಂಬ ಟೈಮ್ ತಗೊಳುತ್ತೆ ಅದಕ್ಕೆ. ಹೀಗಿದ್ರೆ ಬೇಗ ಆಗಿಬಿಡತ್ತೆ ನೋಡಿ. ನನ್ನ ಕೈಯೆಲ್ಲ ಎಷ್ಟು ಕೆಂಪಗಾಗಕತ್ತಿದ್ದವು, ತುಂಬ ಬಿಸಿ ಇತ್ತಲ್ವ. ಹಾಗಾಗಿ ನೋಡಿ ಸಣ್ಣದಾಗಿ ಇದನ್ನು ಹೀಗೆ ಮುರಿಬೇಕು ನೋಡಿ. 2 ಕೈ ಎಷ್ಟು ಕೆಂಪಗಿದೆ, ಬಿಸಿ ಇತ್ತು ತುಂಬಾ. ಹಾಗೆ ಇದ್ರೊಳಗೆ ಅಲ್ಲಿ ಇನ್ನೊಂದು ರೊಟ್ಟಿ ಮಾಡಿದ್ದೀನಿ ನೋಡಿ, ಅದನ್ನು ಕೂಡ ಹೀಗೆ ನಾವು 2 ಸೇರಿಸಿ ಪುಡಿ ಮಾಡಿರೋದು ಇದಿಷ್ಟಿದೆ ನೋಡಿ. ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇದು ಸಣ್ಣಗಾಗಬೇಕು. ಮಿಕ್ಸರಲ್ಲಿ ಹಾಕಬೇಕಲ್ವ, ಇದು ದಪ್ಪಾಗಿ ಇಟ್ಬಿಟ್ರೆ ಮಿಕ್ಸರಲ್ಲಿ ತಿರುಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಇದನ್ನು ಸಣ್ಣಗಾಗಿ ಇನ್ನೂ ಚೂರು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದಿಷ್ಟಿದ್ರೆ ಸಾಕು. ಈ ಥರ ನೋಡಿ ಸಣ್ಣದಾಗಿದ್ದರೆ ಸಾಕು. 2 ರೊಟ್ಟಿದು ಇದಿಷ್ಟ ಆಗಿದೆ. ಇವಾಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. 2 ಸರ್ತಿ ಇದನ್ನು ಹಾಕಿ ಪೌಡ್ರ್ಗತ್ತೆ ಮಾಡ್ಕೋತಾ ಇದ್ದೀನಿ ಸಣ್ಣಗೆ ನೋಡಿ. ಇದರಲ್ಲಿರೋದು ಜಾಸ್ತಿ ಆಗಿಬಿಡುತ್ತೆ ಒಂದ್ರೊಳಗೆ ಹಾಕಿಬಿಟ್ರೆ. ಹಾಗಾಗಿ ಸ್ವಲ್ಪ ಹಾಕಿ 2 ಸರ್ತಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದು ಸಣ್ಣದಾಗಿ ಪೌಡರ್ ಆಗಿದೆ ನೋಡಿ. ಈ ಥರ ಉದುರು ಆಗಿರಬೇಕು. ನೀರಿರಬಾರ್ದು ಜಾರ್ಗೆ. ಪೂರ್ತಿಯಾಗಿ ಅದನ್ನು ಒಣಗಿಸ್ಕೊಂಡು ನಂತರ ಇಲ್ಲಿ ರೊಟ್ಟಿಯನ್ನು ಮುರಿದಿರೋದನ್ನು ಹಾಕಿ 1-2 ರೌಂಡು ತಿರುಗಿಸ್ಕೊಂಡ್ರೆ ಹೀಗೆ ಸಣ್ಣದಾಗಿ ಪೌಡರ್ ಬರುತ್ತೆ. ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಅದೇ ಜಾರ್ಗೆ ಇಲ್ಲಿ ಉಳಿದಿರೋದು ರೊಟ್ಟಿ ಇದೆ ಅಲ್ವಾ, ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಅದೇ ಜಾರ್ಗೆ ಇಲ್ಲಿ ಉಳಿದಿರೋದು ಕೂಡ ಹಾಕಿ ಇದನ್ನು ಕೂಡ 3 ರೌಂಡು ತಿರುಗಿಸ್ಕೊಂಡ್ರೆ ಹಾಗೆ ಪೌಡರ್ ಗತೆ ಬರುತ್ತೆ. ಮತ್ತು ಇದನ್ನು ಬಿಸಿ ಇದ್ದಾಗಲೇ ನಾವು ಮುರಿದಿರ್ತೀವಿ ನೋಡಿ, ಆವಾಗಲೇ ಇದನ್ನು ಮಿಕ್ಸರಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು. ಇಲ್ಲಾಂದರೆ ಬಿರುಸಾದರೆ ಜಾಸ್ತಿ ಟೈಮ್ ತಗೊಳುತ್ತೆ, ಬೇಗ ಆಗೋದಿಲ್ಲ ನೋಡಿ. ಇದು ಕೂಡ ಹಾಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಕೂಡ ಅದೇ ಬಟ್ಲೊಳಗೆ ಹಾಕ್ತಾ ಇದ್ದೀನಿ.
ನೋಡಿ ಹೀಗೆ ಉದುರಾಗಿ ಸಣ್ಣದಾಗಿದ್ದರೆ ಸಾಕು. ಜಾಸ್ತಿ ಸಣ್ಣ ಇರಬಾರ್ದು, ಜಾಸ್ತಿ ದಪ್ಪದಾಗಿನೂ ಇರಬಾರ್ದು, ಮೀಡಿಯಮ್ದಲ್ಲಿದ್ದರೆ ಸಾಕು. ಈಗ ಇದು ಗೋಧಿ ರವೆ ಇರುತ್ತೆ ನೋಡಿ, ಉಟ್ಟನ್ ರವೆ ಎಲ್ಲ ಆಗಿದ್ದರೆ ಸಾಕು. ನೋಡಿ ಇದಿಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಜಾರಿಗೂ ಕೂಡ ಏನು ಹತ್ಕೊಂಡಿಲ್ಲ. 2 ಕಪ್ಪು ಗೋಧಿ ಹಿಟ್ಟಲ್ಲಿ ಇದಿಷ್ಟ ಆಗಿದೆ ನೋಡಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ಹಿಟ್ಟನ್ನು ಸೇರಿಸ್ಕೊಂಡು ಹೀಗೆ ಮಾಡ್ಕೋಬಹುದು. ಇಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಗಸಗಸೆ, ಬಿಳಿ ಎಳ್ಳು ಹಾಗೆ ಬಡೆ ಸೊಪ್ಪು ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ನಾನು ಏಲಕ್ಕಿಯನ್ನು ಹಾಗೆ ಫ್ರೈ ಮಾಡೋದಕ್ಕೆ ಹಾಕಿದ್ದೆ ಅಲ್ವಾ, ಇವಾಗ ಅದನ್ನು ತೆಗೆದು ಸಿಪ್ಪೆನ ತೆಗೆದು ಒಳಗಡೆ ಇರೋ ಏಲಕ್ಕಿಯನ್ನು ಹಾಗೆ ಹಾಕ್ತಾ ಇದ್ದೀನಿ. 2 ಏಲಕ್ಕಿ ಇದೆ. ನೀವು ಜಜ್ಜಿ ಪುಡಿ ಮಾಡಿ ಕೂಡ ಹಾಕೋಬಹುದು. ಇದನ್ನು ನಾವು ಈ ಸಿಪ್ಪೆಯನ್ನು ಕಾಫಿ ಟೀ ಮಾಡಬೇಕಾದ್ರೆ ಹಾಕಿ ತುಂಬ ಸ್ಮೆಲ್ಲಾಗಿ ತುಂಬ ರುಚಿಯಾಗಿ ಬರುತ್ತೆ. ನಂತರ ಇಲ್ಲಿ ಹುರ್ಕಡ್ಲೆ ಅಂದರೆ ಪುಟಾಣಿ ಬೇಳೆ ಹಾಕ್ಕೊಂಡಿದ್ದೀನಿ. ಹಂಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ, ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ. 1 ಕಪ್ಪು ಬೆಲ್ಲ ಸ್ವೀಟ್ಗೆ ಕರೆಕ್ಟ್ ಆಗುತ್ತೆ ನೋಡಿ. 2 ಕಪ್ಪು ಹಿಟ್ಟಿಗೆ 1 ಕಪ್ಪಷ್ಟು ಬೆಲ್ಲ ಕರೆಕ್ಟ್ ಆಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲನ ನೀವು ಸಣ್ಣದಾಗಿ ಅದನ್ನು ಜಜ್ಜಿ ಪುಡಿ ಮಾಡಿ ಹಾಕೋಬೇಕು, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೇಕು, ತೆರೆದು ಹಾಕೋಬೇಕು. ಗಂಟದಾಗಿ ಸ್ವಲ್ಪನೂ ಇರಬಾರ್ದು. ಮಿಕ್ಸ್ ಮಾಡೋಕ್ಕೆ ಈಸಿ ಆಗೋದಿಲ್ಲ. ನಾವು ಗಟ್ಟಿಯಾಗಿರೋದನ್ನು ಹಾಕಿಬಿಟ್ರೆ ಈ ಥರ ಮಿಕ್ಸ್ ಮಾಡೋಕ್ಕೆ ಅದು ಸಣ್ಣ ಆಗೋದಿಲ್ಲ. ಹಾಗಾಗಿ ಜಜ್ಜಿ ಪುಡಿ ಮಾಡಿ ಹಾಕೋರಿ, ಇಲ್ಲ ಅಂದರೆ ಅದನ್ನು ಸಣ್ಣದಾಗಿ ತೆರೆದು ಕೂಡ ಹಾಕೋಬಹುದು ಬೆಲ್ಲನ. ನಾನು ತೆರೆದಿರುವಂಥ ಬೆಲ್ಲನ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. 1 ಕಪ್ಪಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ತೆಗೆದು, ಇದು ಸ್ವಲ್ಪ ಜಾಸ್ತಿ ಆಗಿತ್ತು, ಕಲಸೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಒಂದು ಅಗಲವಾಗಿರುವಂಥ ದೊಡ್ಡದಾಗಿರೋ ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದಿಷ್ಟು ಮಿಕ್ಸ್ ಆಯಿತು ನೋಡಿ. ಮಿಕ್ಸ್ ಆದಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಬಾದಾಮ್, ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇನ್ನೇನು ಬರುವಂತಹ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸರ್ತಿ ನೀವು ಹೀಗೆ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟವಾಗುತ್ತೆ. ನಂತರ ಡ್ರೈ ಫ್ರೂಟ್ಸ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿರುವಂತಹ ಮಾದಲಿ ರೆಸಿಪಿ ರೆಡಿ ಆಯಿತು. ನೀವು ಒಂದು ಸರ್ತಿ ಹೀಗೆ ಟ್ರೈ ಮಾಡಿ. ಇದರ ಜೊತೆಯಲ್ಲಿ ಬಿಸಿ ಬಿಸಿಯಾಗಿರೋ ಹಾಲು ಅಥವಾ ತುಪ್ಪನ ಸೇರಿಸಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹೆಲ್ತಿಯಾಗಿರುವಂತಹ ಮಾದಲಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದು ಸರ್ತಿ ಹೀಗೆ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.